ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ಇವತ್ತು ನಾನು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟಾಗಿ ಜೋಳದ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆ ಮುದ್ದೆ ಇದು ಎಲ್ಲೂ ಸಹ ಗಂಟೆ ಆಗಲಾರ್ದಂಗೆ ಹೇಗೆ ಇದನ್ನು ಮಾಡ್ಬೋದು ಅಂಥೇಳಿ ಸುಲಭವಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಎಲ್ಲಿ ಸಹ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಲೈಕ್ ಕೊಡೋದು ಕೂಡ ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಇದಕ್ಕೆ ನಾನು ಮೊದಲೇದಾಗಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ನಾನು ಒಂದು 4-5 ಜನಕ್ಕೆ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅಷ್ಟು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ಬೀಜ, ಮೆಂತೆಕಾಳು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಶೇಂಗಾ, ಹಸಿ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ, ಸಕ್ಕರೆ, ಉದ್ದಿನಬೇಳೆ, ಸಾಸಿವೆ ಒಗ್ಗರಣೆಗೆ, ಅದು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ ಹಾಕಬೇಕಾಗತ್ತೆ ಗೊಜ್ಜುಗೆ. ಇದಿಷ್ಟು ಫಸ್ಟು ಗೊಜ್ಜಿಗೆ ಏನೇನು ಬೇಕಂತ ಇಟ್ಕೊಂಡಿರೋದು. ಆಮೇಲೆ ಏನು ಮುದ್ದೆ ಮಾಡೋದಕ್ಕೆ ಕೂಡ ಒಗ್ಗರಣೆ ಮುದ್ದೆ ಆಗಿರೋದ್ರಿಂದ ಉದ್ದಿನಬೇಳೆ ಮತ್ತು ಎಣ್ಣೆ ಬೇಕಾಗುತ್ತೆ, ಸಾಸಿವೆನೂ ಬೇಕಾಗುತ್ತೆ. ಈಗ ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಶೇಂಗಾ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಸಿಪ್ಪೆ ಬಿಡೋ ಅಷ್ಟು ಮಟ್ಟಿಗೆ ಉರಿಬೇಕಾಗತ್ತೆ. ಈ ಥರ ನೀವು ಸಹ ನಿಮ್ಮ ಕಡೆ ಮಾಡ್ತೀರಾ ಮುದ್ದೆನ ನನಗೂ ಹೇಳಿ. ನಾವು ಮಾತ್ರ ಇದೇ ಥರನೇ ಮಾಡೋದು. ಜೋಳದ ಮುದ್ದೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲೆಲ್ಲರೂ. ನೀವು ಯಾವ ಥರ ಮಾಡ್ತೀರಾ ಜೋಳದ ಮುದ್ದಿನ ಅಂತ ನನಗೆ ಹೇಳಿ. ಅಥವಾ ಯಾವತ್ತೂ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ, ತುಂಬ ರುಚಿಯಾಗುತ್ತೆ ಮುದ್ದೆ ಮತ್ತು ಈ ಶೇಂಗಾ ಗೊಜ್ಜು. ಈಗ ಶೇಂಗಾ ಎಲ್ಲ ಹುರ್ಕೊಂಡಿದ್ದಾಗಿದೆ. ಅದೇ ಬಾಣಲೆಗೆ ನಾನು ಒಂದು ಕಡೆ ಈಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೆಂತೆಕಾಳು, ಜೀರಿಗೆ ಮತ್ತು ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು, ಅದಕ್ಕೋಸ್ಕರ. ನೋಡಿ ಈಗ ಕೆಂಪಗಾಗಿದೆ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಥರ ಮುರಿದು ಹಾಕೋದ್ರಿಂದ ಸಿಡಿಯೋಲ್ಲ. ಅದಕ್ಕೆ ಡೈರೆಕ್ಟಾಗಿ ಹಿಡಿದೇ ಹಾಕಿದರೆ ಏನಾಗುತ್ತೆ ಅಂದರೆ ಸಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮೆಣಸಿನ್ಕಾಯಿನ ತಾಳಿಸುವಾಗ ಈ ಥರ ಮುರಿದ್ಬಿಟ್ಟು ಹಾಕಿದರೆ ಸಿಡಿಯೋದಿಲ್ಲ. ಇದಿಷ್ಟನ್ನು ಚೆನ್ನಾಗಿ ತಾಳಿಸ್ಕೋಬೇಕು, ಖಾರದ ಅಂಶ ಹೋಗೋ ತನಕ ಸ್ವಲ್ಪ. ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ ಅಂತಲೂ ಕಮೆಂಟ್ ಮಾಡಿ. ಹಾಗೆ ಈಗ ಇದಕ್ಕೆ ಹಸಿ ಕೊಬ್ಬರಿ ಏನು ಇಟ್ಕೊಂಡಿದ್ವಲ್ಲ ಒಂದು ಬಟ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡು ಅದಿಷ್ಟನ್ನು ಎಣ್ಣೆಯಲ್ಲಿ ಈ ಥರ ಬಾಡಿಸ್ಕೊತಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಬಾರ್ದು, ಅಷ್ಟೇ 1 ಸ್ಪೂನ್ ಅಷ್ಟೇ ಹಾಕಿದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇಟ್ಟಿದ್ದೀನಿ ನಾನೀಗ. ಆ ಬಾಣಲಿ ಬಿಸಿ ಇರುತ್ತಲ್ಲ ಅದರಲ್ಲಿನೇ ಸರಿಗೆ ಹೋಗ್ಬಿಡುತ್ತೆ ಅದು. ಯಾವಾಗಲೂ ರಾಗಿ ಮುದ್ದೆ ಈ ಥರ ತಿಂದು ಬೋರ್ ಆಗಿದ್ದರೆ ಈ ಥರ ಜೋಳದ ಮುದ್ದೆ ಈ ಥರ ಮಾಡಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೂರು ಸಕ್ಕರೆ ಹಾಕಿದರೆ ಸಾಕು, ಗೊಜ್ಜು ತುಂಬ ರುಚಿಯಾಗುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇದೆಷ್ಟು ಆಗಿದೆ. ಇದು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ಈಗ ಮುದ್ದೆಗೆ ತಯಾರು ಮಾಡ್ಕೊಳ್ಳೋಣ. ಒಂದು ದೊಡ್ಡ ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕೊಳ್ಳೋಣ. ಸಾಸಿವೆ ಉದ್ದಿನಬೇಳೆ ಚೆನ್ನಾಗಿ ಚಿಟ್ಕೊಟ್ಟಿರಬೇಕು. ನೋಡಿ ಇವಾಗ ಕರಿಬೇವು ಹಾಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಈಗ ನಾರ್ಮಲ್ ಮುದ್ದೆನೂ ಮಾಡ್ತೀವಿ, ಈ ಥರ ಇಲ್ಲಾಂದರೆ ಒಗ್ಗರಣೆ ಮುದ್ದೆ ಮಾಡ್ತೀವಿ. ಒಗ್ಗರಣೆ ಮುದ್ದೆ ಮಾಡೋದ್ರಿಂದ ತುಂಬ ರುಚಿಯಾಗತ್ತೆ ಇನ್ನೂ. ಅದಕ್ಕೋಸ್ಕರ ಇನ್ನೂ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ಮಕ್ಕಳು ತಿನ್ನಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಬೋದು. ನೋಡಿ ಆಗಿದೆ ಈಗ ಇದು. ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಾನು. ಇಲ್ಲೇ ಮೇಯ್ನಾಗಿರೋದು, ಈ ಥರ ನೀರು ಹಾಕಿ ಕುದಿಯೋಕ್ಕಿಟ್ಟು ಆಮೇಲೆ ಹಿಟ್ಟು ಯಾವ ಥರ ಹಾಕ್ಕೊಂಡು ಕಲಿಸ್ಕೋಬೇಕು ಗಂಟಾಗಲಾರ್ದಂಗೆ ಅನ್ನೋದನ್ನು ಹೇಳ್ತೀನಿ.
ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ನೀವು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಗ್ಲಾಸು ಅಷ್ಟು ನೀವು ಹಿಟ್ಟು ಮಾಡಿದರೆ ಈ ಥರ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ 3 ಗ್ಲಾಸಷ್ಟು ನೀರು ಹಾಕಬೇಕಾಗತ್ತೆ. 1 ಗ್ಲಾಸ್ ಹಿಟ್ಟಿಗೆ 3 ಗ್ಲಾಸಷ್ಟು ನೀರು ಹಾಕಬೇಕಾಗತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಮುದ್ದೆಗೆ ನೋಡ್ಕೋಬೇಕು, ಇಲ್ಲಾಂದರೆ ಮುದ್ದೆ ತುಂಬ ಉಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಅರಿಶಿನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಅರಿಶಿನ ಹಾಕಿದ್ರೆ ಒಂಥರ ಯೆಲ್ಲೋ ಕಲರ್ ಮುದ್ದೆ ನೋಡ್ಲಿಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಬಿಡ್ಬೇಕು. ಈಗ ಇದನ್ನು ಈ ಥರ ಕಲಿಸ್ಕೊಂಡು ಈಗ ಇದನ್ನು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಈ ಥರ ತಣ್ಣಗಾಗಿದೆ. ಶೇಂಗಾ ಏನು ಹುರಿದು ಇಟ್ಕೊಂಡಿದ್ವಲ್ಲ ನಾವು, ಇದಿಷ್ಟು ತಣ್ಣಗಾಗಿದೆ. ಈಗ ಸಿಪ್ಪೆನೆಲ್ಲ ತೆಕ್ಕೊಂಬಿಡೋಣ. ಈಗ ಇದ್ರದ್ದು ಸಿಪ್ಪೆ ಹಾಗೆ ಇದ್ದು ಕೂಡ ಮಿಕ್ಸಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ತೆಗೆದ್ರೆ ಇನ್ನೊಂದಿಷ್ಟು ಚೆನ್ನಾಗೆ, ಇಲ್ಲ ಅಂದರೆ ಒಂಥರ ಮುದ್ದೆ ಆಗಿಬಿಡುತ್ತೆ ಚಟ್ನಿ ಎಲ್ಲ. ಅದಕ್ಕೋಸ್ಕರ ಜಾಸ್ತಿ ಅದೇ ಶೇಂಗದ್ದೇ ಫ್ಲೇವರ್ ಆಗುತ್ತೆ. ಅದಕ್ಕೆ ಮಧ್ಯದಲ್ಲಿ ನನ್ನ ಮಗ ಸ್ಕೂಲಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ, ಅಮ್ಮ ನೋಡು ಅಂತೇಳಿ ತೋರಿಸ್ತಾ ಇದ್ದ. ಮಕ್ಕಳಿಗೆ ಖುಷಿ ಅಲ್ವಾ, ಸ್ಮೈಲಿ ಆಗಲಿ ಸ್ಟಾರ್ ಆಗಲಿ ಈ ಥರ ಕೊಟ್ಟರೆ ಟೀಚರು ತುಂಬ ಖುಷಿ ಪಡ್ತಾರೆ. ನೋಡಿ, ಒಂದು ಜಾರ್ ಇಟ್ಕೊಂಡು ಈಗ ಅದರಲ್ಲಿ ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಒಂದಿಷ್ಟು ತೆಗೆದಿದ್ದೀನಿ ನಾನು, ಇನ್ನೊಂದಿಷ್ಟು ತೆಗೆದಿಲ್ಲ. ನನ್ನ ಮಗಗೆ ಹಾಗೆ ಇಷ್ಟ ಆಗುತ್ತೆ, ಇನ್ನು ಹಾಗೆ ಹಾಕು ಅಂಥೇಳಿ ಅವನು ಅಲ್ಲೇ ನಿಂತ್ಕೊಂಡು ಇದನ್ನು ಮಾಡ್ತಾಯಿದ್ದೆ ಅಂತ ಹಾಗೆ ಹಾಕಿದೆ ನಾನು. ನಿಮಗೆ ಬೇಡ ಅಂದರೆ ಪೂರ್ತಿಯಾಗಿ ತೆಗೆದು ಮಾಡ್ಬೋದು. ಈಗ ನಾನೇನು ಎಲ್ಲ ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಬೀಜ ಇದನ್ನೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಹುರಿದು ಇಟ್ಕೊಂಡಿದ್ದಲ್ಲ, ಅದನ್ನು ತಣ್ಣಗಾಗಿದೆ. ಈಗ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಯಾಕಂದರೆ ಗೊಜ್ಜು ಸ್ವಲ್ಪ ಚೆನ್ನಾಗಿ ನೀರಾಗಿದ್ದರೆ ಮುದ್ದೆಗೆ ಚೆನ್ನಾಗಲ್ವಾ. ಈಗ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ. ನೋಡಿ, ಆಗಿದೆ, ಇಷ್ಟ ಆಗಿದೆ. ಈಗ ಇದಕ್ಕೆ ಮತ್ತೆ ನಾನು ಆಮೇಲೆ ಒಂದು ಒಳ್ಳೆ ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಇನ್ನೊಂದಿಷ್ಟು ನೀರು ಸೇರಿಸ್ತೀನಿ. ಆಮೇಲೆ ಈಗ ಹಿಟ್ಟು ಇಟ್ಕೊಂಡು ಈಗ ಮುದ್ದೆ ನೀರು ಕುದೀತಾ ಇದೆ ನೋಡಿ. ಈ ಥರ ನೀರು ಹಿಟ್ಟನ್ನು ನೀರಿನಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು. ಹಿಟ್ಟಿಗೆ ಈ ಥರ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆವಾಗ ಏನು ಮುದ್ದೆ ಇದೆಯಲ್ಲ ಗಟ್ಟಿ ಆಗಲ್ಲ. ಡೈರೆಕ್ಟಾಗಿ ಹಿಟ್ಟು ಹಾಕಿ ಕಲಿಸೋದ್ರಿಂದ ಮುದ್ದೆ ಏನಾಗ್ಬಿಡುತ್ತೆ, ಇದು ಏನದು ಉಂಡೆ ಒಂಥರ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೋಡಿ, ಈ ದೋಸೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಆ ಥರ ಮಾಡ್ಕೋಬೇಕು. ಈಗ ನೀರು ಕುದೀತಾ ಇದೆ. ಈ ಕುದ್ದಿರೋ ನೀರಿಗೆ ಈಗ ಇದನ್ನು ಹಾಕ್ಕೊಳ್ತೀನಿ. ಹಾಕ್ತಾ ಕಲಿಸ್ತಾ ಹೋಗಬೇಕು ಮೆಲ್ಲಕ್ಕೆ. ನಿಧಾನವಾಗಿ ಹಾಕ್ತಾನೆ ಕಲಿಸ್ತಾ ಹೋದಂಗೂ ಗಂಟು ಆಗೋದಿಲ್ಲ ಅದು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕೀಗ. ಎಲ್ಲೂ ಸಹ ಗಂಟು ಆಗಲ್ಲ. ಬೇಗ ಕಲಿಸ್ತಾ ಹೋಗ್ಬಿಟ್ರೆ ಹಾಕ್ತಾ ಇದ್ದಂಗೆ ಈ ಥರ ಕೆಳಗಿನ ಪೂರ ಅದನ್ನು ತೆಗೆದು ಈ ಥರ ಕಲಿಸೋದ್ರಿಂದ ಕೆಳಗಡೆ ಏನು ಒಗ್ಗರಣೆ ಇರುತ್ತಲ್ಲ ಅದಿಷ್ಟು ಇದಕ್ಕೆ ನೀಟಾಗಿ ಅಂಟ್ಕೊಳುತ್ತೆ. ನೋಡಿ, ಆ ಸಾಸಿವೆ, ಆ ಕರಿಬೇವು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕಿದು. ಒಗ್ಗರಣೆಗೆಲ್ಲ ಹೊಂದ್ಕೋಬೇಕು. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ. ನಾನು ಅದಕ್ಕೋಸ್ಕರ ಒಂದೇ 1 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಬೇಡ ಒಗ್ಗರಣೆ ಮುದ್ದೆ ಬೇಡ ಅಂದರೆ ಸಾದಾ ಮುದ್ದೆ ಮಾಡಿದರೂ ಕೂಡ ಇದೇ ಥರನೇ ಮಾಡ್ಕೋಬೇಕು. ಫಸ್ಟು ನೀರು ಕುದಿಯೋದಕ್ಕಿಟ್ಟು ಅದಾದಮೇಲೆ ಹಿಟ್ಟನ್ನ ನೀರಿನಲ್ಲಿ ಕಲಿಸ್ಕೊಂಡು ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ಈ ಥರ ಶೇಂಗಾ ಗೊಜ್ಜು ಬೇಡ ಅಂತಂದರೆ ತರಕಾರಿ ಸಾಂಬಾರಾಗಲಿ ಅಥವಾ ಸೊಪ್ಪಿನ ಹುಳಿ ಆಗಲಿ, ಸೊಪ್ಪಿನ ಸಾಂಬಾರಾಗಲಿ ಈ ಥರ ಮಾಡ್ಕೊಂಡು ಕೂಡ ತಿನ್ಬೋದು. ಎಲ್ಲ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಸ್ವಲ್ಪ ಸಪ್ಪಗಿರೋದ್ರಿಂದ ಗೊಜ್ಜು ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ ಇನ್ನು. ಅದಕ್ಕೆ ನೋಡಿ, ಇದು ಬರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ಕಲಿಸ್ತಾನೇ ಇರಬೇಕು, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಅದಿಷ್ಟು ಹಿಟ್ಟು ಕರೆಕ್ಟಾಗಿ ಆ ನೀರಿಗೆ ಹೊಂದ್ಕೊಳ್ಳೋ ತನಕ ಕಲಿಸ್ಬೇಕು. ನೋಡಿ, ಚೂರು ಕುದಿಯೋದಕ್ಕೆ ಬರಬೇಕದು. ನಾನು ಇನ್ನೊಂದು ಚೂರು ನೀರು ಹಾಕ್ತೀನಿ. ನೀರು ಕಮ್ಮಿ ಅನ್ನಿಸ್ತಾ ಇದೆ ಅಂದರೆ ತಣ್ಣೀರು ಹಾಕಬಾರ್ದು, ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀರು ಹಾಕಬೇಕು ಯಾವಾಗಲೂ. ನೀರು ಬೇಕು ಅಂತ ಅನಿಸ್ತು ಇದಕ್ಕೆ ಅಂತಂದರೆ ಸ್ವಲ್ಪ ಬಿಸಿ ನೀರು ಮಾಡಿ ಹಾಕಬೇಕು.
ಈಗಿದ ಈ ಥರ ಇಟ್ಟು ಮುಚ್ಚಿಟ್ಬಿಡ್ತೀನಿ ಒಂದು 5 ನಿಮಿಷ. ಒಂದು ಕುದಿ ಚೆನ್ನಾಗಿ ಬರಿಬೇಕದು, ಅಲ್ಲಿವರೆಗೆ ಮುಚ್ಚಿಟ್ಬಿಡ್ತೀನಿ. ಈಗ ನೋಡೋಣ, 5 ನಿಮಿಷ ಆಗಿದೆ ನೋಡಿ, ಕೆಳಗಡೆಯಿಂದ ಕುದಿ ಬರ್ತಾ ಇದೆ. ಒಂದು ಕುದಿ ಶುರು ಆಗ್ತಾಯಿದೆ ಚೆನ್ನಾಗಿ. ನಾನು ಪೂರ್ತಿ ಸಿಮ್ಮಲ್ಲೇ ಇಟ್ಟೆ ಇದನ್ನು ಮಾಡ್ತಾಯಿರೋದು. ಜೋರ ಉರಿಯಲ್ಲಿ ಇಡಬೇಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ, ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಆಗಿದೆ ಇದಕ್ಕೆ ಪರ್ಫೆಕ್ಟಾಗಿ ಆಗಿದೆ. ಕನ್ಸಿಸ್ಟೆಂಟಿ ನೋಡಿ, ಎಲ್ಲೂ ಸಹ ಗಂಟು ಇಲ್ಲ. ಆಮೇಲೆ ಏನು ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆನಾ ಇಲ್ಲ ಅಂತ ನೋಡೋದು ಹೇಗೆ ಅಂತಂತಂದರೆ, ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಮುಟ್ಟಿ ನೋಡಬೇಕು. ಕೈಗೆ ಅಂಟ್ಕೊಳ್ಳಿಲ್ಲ ಅಂತಂತಂದರೆ ಬೆಂದಿದೆ ಅಂತ ಅರ್ಥ. ನೋಡಿ ಥರ ಇನ್ನೊಂದು 2 ಸೆಕೆಂಡ್ ಒಂಚೂರು ಕುದಿ ಬರಲಿ ಅಂತ ಇಟ್ಟಿದ್ದೀನಿ ನಾನು. ಆಗಿದೆ ಇದು ಈಗ. ಅಷ್ಟೊತ್ತಿಗೆ ಮತ್ತೊಂದು ಕಡಾಯಿ ಇಟ್ಕೊಂಡು ಗೊಜ್ಜಿಗೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಗೊಜ್ಜಿಗೆ ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಉದ್ದಿನಬೇಳೆ, ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಈಗ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ನೀರಾಗಿ ಮಾಡ್ಕೋಬೇಕು ಗೊಜ್ಜು, ಅಂದ್ರೇ ಅದಕ್ಕೆ ಚೆನ್ನಾಗಿರೋದು. ಪರ್ಫೆಕ್ಟಾಗಿ ಆಗಿದೆ ಮುದ್ದೆ ಮತ್ತು ಗೊಜ್ಜು. ನೀವು ಟ್ರೈ ಮಾಡಿ. ಇದೇ ಥರನೇ ನೀವು ಮಾಡೋದಾ ಅಥವಾ ಈ ಥರ ಒಮ್ಮೆ ಮಾಡಿ ನೋಡಿ, ಸಖತ್ ಟೇಸ್ಟ್ ಇರುತ್ತೆ. ಈಗ ನಾನು ಮುದ್ದೆ ಮತ್ತು ಗೊಜ್ಜು, ಮುದ್ದೆನ ಹಾಟ್ ಬಾಕ್ಸಲ್ಲಿ ತೆಗೆದು ಸರ್ವ್ ಮಾಡೋಣ ಅಂಥೇಳಿ ತೆಗೆದಿಟ್ಟಿದ್ದೀನಿ. ಇದರಲ್ಲ ಸ್ನೇಹಿತರೆ, ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.